ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಉಗ್ರರ ದಾಳಿ ನಡೆಯಿತು. ದಾಳಿ ಬಗ್ಗೆ ತನಿಖೆ ಚುರುಕುಗೊಳಿಸಿರೋದು ಎಸ್ಐಟಿ ತಂಡ. 200ಕ್ಕೂ ಹೆಚ್ಚು ಸ್ಥಳೀಯರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಿರೋದು. ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದಿರುವಂತಹ ಉಗ್ರರ ದಾಳಿ ಏನಿದೆ ಇಡೀ ಪ್ರಪಂಚವನ್ನೇ ಬೆಚ್ಚಿ ಬೀಳಿಸ್ಬಿಟ್ಟಿದೆ. ಹೀಗಾಗಿ ದಾಳಿ ಬಗ್ಗೆ ಈಗ ಮತ್ತಷ್ಟು ತನಿಖೆ ಚುರುಕಾಗಿದೆ. ಎಸ್ಐಟಿ ತಂಡ 200ಕ್ಕೂ ಹೆಚ್ಚು ಸ್ಥಳೀಯರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಿದ್ದಾರೆ. ಉಗ್ರರಿಗೆ ಸಹಕಾರ ನೀಡಿದಂತ ಆರೋಪದಡಿ ಸ್ಥಳೀಯರ ವಿಚಾರಣೆ ನಡೀತಾ ಇರೋದು. ಹಲವು ಡಿಜಿಟಲ್ ಎವಿಡೆನ್ಸ್ ಕಲೆ ಹಾಕಿದ್ದಾರೆ ಎಸ್ಐಟಿ ತಂಡ. ಎಫ್ಎಸ್ಎಲ್ಗೆ ದಾಳಿ ಕುರಿತಂತ ಡ್ರೋನ್ ದೃಶ್ಯಾವಳಿಗಳನ್ನ ರವಾನೆ ಮಾಡಲಾಗಿದೆ. ಕುದುರೆ ಸವಾರನನ್ನ ವಶಕ್ಕೆ ಪಡೆದುಕೊಂಡು ಎಸ್ಐಟಿ ತಂಡ ವಿಚಾರಣೆ ಮಾಡಿರೋದು. ಅನುಮಾನಾಸ್ಪದವಾಗಿ ಓಡಾಡ್ತಾ ಇರುವಂತಹ ವ್ಯಕ್ತಿಗಳನ್ನ ಕಾಣಿಸ್ಕೊಂಡ ವ್ಯಕ್ತಿಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡು ಎಸ್ಐಟಿ ತಂಡ ತನಿಖೆ ನಡೆಸ್ತಾ ಇದೆ. ಯಾರನ್ನೂ ಕೂಡ ಇಗ್ನೋರ್ ಮಾಡೋ ಹಾಗಿಲ್ಲ, ಯಾರನ್ನೂ ಕೂಡ ನಿರ್ಲಕ್ಷ್ಯ ಮಾಡಿ ಬಿಟ್ಬಿಡೋ ಹಾಗಿಲ್ಲ. ಯಾರೇ ಅನುಮಾನಾಸ್ಪದವಾಗಿ ಕಂಡ್ರೂ ಕೂಡ ಅವರನ್ನು ಕರೆದು ವಿಚಾರಣೆ ಮಾಡಲೇಬೇಕು. ಯಾಕೆಂದ್ರೆ ಸಣ್ಣ ಪುಟ್ಟ ದಾಳಿ ಅಲ್ವೇ ಅಲ್ಲ, ಇದು 28 ಜನರ ಹತ್ಯೆ ಆಗಿದೆ. ಈಗಾಗಲೇ ಅಲ್ಲಿ ಅಲರ್ಟ್ ಆಗಿರೋದು. ಮತ್ತೆ ಎಸ್ಐಟಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಅಲ್ಲಿ 200ಕ್ಕೂ ಹೆಚ್ಚು ಸ್ಥಳೀಯರನ್ನ ಕರೆದು ವಿಚಾರಣೆ ಮಾಡಿದ್ದಾರಂತೆ. ಅಲ್ಲಿ ಸ್ಟಾಲ್ ಇಟ್ಕೊಂಡಿದ್ದವರು ಇರ್ಬೋದು, ಕುದುರೆ ಸವಾರಿಗೆ ಅಂತೇಳಿ ಅಲ್ಲಿ ಕುದುರೆಗಳನ್ನ ಇಟ್ಕೊಂಡಿರ್ತಾರಲ್ಲ ಅವ್ರು ಇರ್ಬೋದು, ಹಾಗೆ ಬೇರೆ ಬೇರೆ ಅಲ್ಲಿ ಕೆಲಸಗಳಲ್ಲಿ ತೊಡಕೊಂಡವ್ರು ಇರ್ಬೋದು. ಅವರೆಲ್ಲರಿಗೂ ಕೂಡ ಕರೆದು ವಿಚಾರಣೆ ಮಾಡ್ತಾ ಇರೋದು. ಕಾರಣ ಅಲ್ಲಿ ಯಾರಾದರೂ ಅನುಮಾನಾಸ್ಪದ ವ್ಯಕ್ತಿಗಳು ಓಡಾಡ್ತಾ ಇದ್ರಾ, ಅವ್ರನ್ನ ನೀವು ನೋಡಿದ್ರೆ ಗುರುತು ಹಚ್ತೀರಾ, ಯಾರು ಬಂದು ಹೋಗ್ತಾ ಇದ್ರು, ಇಲ್ಲಿ ಯಾರಾದರೂ ಗನ್ ಹಿಡ್ಕೊಂಡು ಬಂದಿದ್ನ, ಇದಕ್ಕೂ ಮುಂಚೆ ಅವ್ರು ಬಂದು ಹೋಗಿದ್ರು ಅಂತಾರಲ್ಲ, ಹಾಗಾಗಿ ನೋಡಿದ್ರಾ. ಸ್ಥಳೀಯರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗಿರೋದ್ರಿಂದ, ಸ್ಥಳೀಯರು ಅಂತ ಬಂದಾಗ ಅಲ್ಲಿರುವಂಥ ಒಳ್ಳೆ ಜನರಲ್ಲ ನೋಡಿ. ಈ ರೀತಿ ಅಟ್ಯಾಕ್ ಆದ ನಂತರ ಪಾಪ ಅಲ್ಲಿ ಉಳ್ಕೊಂಡಿರೋರನ್ನ ಮೈ ಮೇಲೆ ಹೊತ್ಕೊಂಡು ಕರ್ಕೊಂಡು ಬಂದು ರಕ್ಷಣೆ ಮಾಡಿದ್ರಲ್ಲ, ಅಂತ ಒಳ್ಳೆಯವರು ಕೂಡ ಅಲ್ಲಿದ್ದಾರೆ. ಎಲ್ಲರೂ ಅಂಥವ್ರೆ ಅಂತ ಅಲ್ಲ. ಕೆಲವ್ರು ಮತಾಂಧರಿದ್ದಾರಲ್ಲ, ಉಗ್ರ ಚಟುವಟಿಕೆಗಳಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾ ಇದ್ದಾರಲ್ಲ, ಅಂಥವ್ರನ್ನ ಇಲ್ಲಿಗೆ ಕರೆಸಿ ತನಿಖೆ ಮಾಡ್ತಾ ಇದ್ದಾರೆ. ಅಂಥವ್ರು ಯಾರು ಇಲ್ಲಿ ಓಡಾಡ್ತಾ ಇದ್ರು, ಅನುಮಾನಾಸ್ಪದವಾಗಿ ಯಾರು ಕಂಡು ಬಂದ್ರು ಅಂತ ಅವ್ರನ್ನ ಕೇಳಿ ವಿಚಾರಣೆ ಮಾಡ್ತಾ ಇದ್ದಾರೆ. ಯಾರನ್ನು ಕೂಡ ಅಲ್ಲಿ ನಿರ್ಲಕ್ಷ್ಯ ಮಾಡೋಂಗಿಲ್ಲ. ಏನು ಕೆಲಸ ಮಾಡ್ತಾ ಇದ್ರು ಕೂಡ ಅವ್ರನ್ನ ವಿಚಾರಿಸಲೇಬೇಕು. ಒಂದು ಸಣ್ಣ ಕ್ಲೂ ಕೂಡ ಒಂದಷ್ಟು ದೊಡ್ಡದಾಗಿ ಮಾಹಿತಿಯನ್ನ ಕೊಡಬಹುದು. ಅದನ್ನ ಬೆನ್ನತ್ತು ಹೋದಂಥ ಸಂದರ್ಭದಲ್ಲಿ ಉಗ್ರರನ್ನ ಪತ್ತೆ ಹಚ್ಚೋದಕ್ಕೆ ಅದು ಕೂಡ ಸಹಕಾರಿ ಆಗ್ಬೋದು.